ಜೂನ್ ತಿಂಗಳಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನವನ್ನ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಿದ್ದೇವೆ ಎಂದು ಜಿಲ್ಲಾ ಮಟ್ಟದ ಶ್ರೀ ಸಿದ್ದರಾಮೇಶ್ವರ ವಡ್ಡರ ಸಮುದಾಯ ಭವನ ಕಲಬುರಗಿ ಮುಖಂಡರಾದ ಈರಣ್ಣ ರಾವುರ್ಕರ್ ತಿಪ್ಪಣ್ಣ ಒಡೆಯರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಜಂಟಿಯಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶಾಸಕ ಲಮೋಪ್ರಭು ಪಾಟೀಲ್ ಅವರು ನುಡಿದಂತೆ ನಡೆದು ನಮ್ಮ ಸಮಾಜಕ್ಕೆ ಭವ್ಯವಾದ ಸಮುದಾಯ ಭವನ ನಿರ್ಮಿಸಿ ಲೋಕಾರ್ಪಣೆ ಸಮಾರಂಭವನ್ನು ಜಿಲ್ಲಾ ಮತ್ತು ಜಿಲ್ಲಾ ಭೂವಿ ವಡ್ಡ ಸಮಾಜದ ವತಿಯಿಂದ ಕಾರ್ಯಕ್ರಮ ನೆರವೇರಿಸಲು ಪೂರ್ವ ಸಭೆಯನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸಮುದಾಯದ ಭವನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ 2ನೇ ವಾರದಲ್ಲಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿಯಾಗಿ ಸಮುದಾಯದ ಭವನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾವು ಉದ್ಘಾಟಕರಾಗಿ ಆಗಮಿಸಬೇಕೆಂದು ವಿನಂತಿಸಿಕೊಂಡು ಅವರಿಗೆ ಇರುವ ಬಿಡುವಿನ ಸಮಯ ದಿನಾಂಕವನ್ನು ನಿಗದಿಪಡಿಸಿ ಉಳಿದ ಎಲ್ಲ ಸಚಿವರು, ಶಾಸಕರು, ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಮತ್ತು ಸಮಾಜದ ಮುಖಂಡರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಕಾರ್ಯಕ್ರಮ ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶಪ್ಪ ಅಂತಂದ್ರೆ ಕರ್ನಾಟಕ ಘನ ಸರ್ಕಾರ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಬಹುವಿ ಸಮುದಾಯಕ್ಕೆ ಸುಮಾರು ವರ್ಷಗಳ ಹಿಂದಿನ ಬೇಡಿಕೆ ಇತ್ತು. ಎಲ್ಲ ಸಮುದಾಯಗಳಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿದಿರಿ, ಹಲವಾರು ಸಮುದಾಯ ಭವನಗಳನ್ನು ಕೊಟ್ಟಿದ್ದೀರಿ. ಆದರೆ ಇಲ್ಲಿವರೆಗೆ ನಮಗೆ ಸ್ವತಂತ್ರ ಸಿಕ್ಕು 75 ವರ್ಷ ಆಯಿತು, ನಮ್ಗೆ ಯಾವುದೇ ಭವನದ ವ್ಯವಸ್ಥೆ ಮಾಡಲಿಲ್ಲ. ಕೇಂದ್ರ ಸ್ಥಾನದಲ್ಲಿ ಒಂದು ಆಶ್ರಯ ನಮಗೇನು ಮಾಡಿಕೊಟ್ಟಿಲ್ಲ ಅಂತೇಳಿ ಭಾಳ ದಿನಗಳಿಂದ ನಮಗೊಂದು ಕೂಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಹೋದ ಒಂದು 13-18ನೇ ಸಾಲಿನ ಅವಧಿಯಲ್ಲಿ ಇದೇ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂದಿನ ಉಸ್ತುವಾರಿ ಮಂತ್ರಿಗಳು ಮತ್ತು ಅಂದಿನ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಾವು 2014ರಲ್ಲಿ ಒಳ್ಳೆಯ ಒಂದು ರೀತಿಯಿಂದ ಎಲ್ಲ ಶಾಸಕರಿಗೆ ಕರೆಸಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜನವರಿ 14ರಂದು ಆಚರಣೆ ಮಾಡ್ತಾಯಿದ್ವಿ. ಆವಾಗ ನಮ್ಮ ಸಮಾಜ ಕಡೆಯಿಂದ ಒಂದು ಬೇಡಿಕೆ ಇತ್ತು. ವಿಶೇಷವಾಗಿ ಏನು ಬೇಡಿಕೆ ಇತ್ತಪ್ಪ ಅಂತಂದ್ರೆ, ನಮಗೊಂದು ಜಿಲ್ಲಾ ಮಟ್ಟದಾಗ ಸಮುದಾಯ ಭವನ ಮಾಡಿಕೊಡ್ರಿ, ಇಲ್ಲಿವರೆಗೆ ಯಾವುದೂ ನಮಗಾಗಿಲ್ಲ. ಏನೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಕೂಡ ಇವು ಅತಿ ಹೆಚ್ಚು ದುಡ್ಡು ಕೊಟ್ಟು ನಾವು ಈ ಕಾರ್ಯಕ್ರಮ ಬೇರೆ ಕಡೆ ಖಾಸಗಿ ಒಂದು ಸಮುದಾಯ ಭವನಗಳಲ್ಲಿ ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡ್ಲಿಕ್ಕೆ ನಮ್ಮ ಬಡ ಸಮುದಾಯಕ್ಕೆ ಭಾಳ ತೊಂದರೆ ಆಗ್ತದೆ ಅಂದಾಗ ಅಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಇರಬೇಕಾಗಿತ್ತು. ಅವ್ರಿಗೆ ಇರಲಿಲ್ಲ. ಅವರು ಇರಲಾರ್ದಾಗ ಅವ್ರ ಪರವಾಗಿ ಈಗಿರ್ತಕ್ಕಂಥ ಶಾಸಕರು ಸನ್ಮಾನ್ಯ ಶ್ರೀ ಲಮೋಪ್ರಭು ಪಾಟೀಲ್ ಅವರು ಇದ್ದರೂ ನಾನು ಹೇಳಿದ್ದ ಸಾಕಷ್ಟು ಏನೋ ಅನಿವಾರ್ಯ ಕಾರಣಗಳಿಂದ ಪ್ರಿಯಾಂಕ ಸಾಹೇಬ್ ಬರ್ಲಿಕ್ಕಾಗಿಲ್ಲ. ಅವರು ನಿಮ್ಗೆ ಸಮಾಜಕ್ಕೆ ಒಂದು ಹೇಳಿಕೆ ಕಳಿಸ್ಯಾರ, ಅದು ಓದಿ ನಾ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ಅಂತ ಅಂದಾಗ ನಮ್ಮೆಲ್ಲರೂ ಹಸನ್ಮುಖಿಯಾಗಿ ನಮಗೆ ಅವ್ರು ಕೊಟ್ಟಂಥ ಭಾಷೆ ಪ್ರಕಾರ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿ 3.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರು. ಅದೇ ತಕ್ಕಂತೆ ಈ ಭವ್ಯವಾದ ಈ ಕಟ್ಟಡವನ್ನು ನಮಗೆ ನಿರ್ಮಾಣ ಮಾಡಿ ನಮಗೆ ಒಪ್ಪಿಸಿದ್ದಾರೆ. ಅಂದ್ರೇನು ಈಗ ಲೋಕಾರ್ಪಣೆ ಮಾಡುವಂಥದ್ದಲ್ಲಿದೆ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರ ಒಂದು ಹಸ್ತಾಂತರ ಇದಕ್ಕೆ ಲೋಕಾರ್ಪಣೆ ಮಾಡಿಸಬೇಕು, ಅದರ ಉದ್ಘಾಟನೆ ಅವರಿಂದಲೇ ಮಾಡಿಸಬೇಕು. ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ಅವರು ಸೇರಲ್ಲ ಅನ್ನೋದೊಂದು ಭಾವನೆ ನಮ್ಮ ಜನರಲ್ಲಿ ಇತ್ತು. ಇಷ್ಟು 50 ವರ್ಷ ನೀವು ರಾಜಕೀಯ ಮಾಡಿದಿರಿ, ನಮ್ಮ ಜನಕ್ಕೆ ಏನೂ ಮಾಡಿಲ್ಲ ಅನ್ನೋದಿತ್ತು. ಆದರೆ ಅವ್ರದ ಒಂದು ಆಶೀರ್ವಾದದಿಂದ ನಮ್ಗೆ ಆಗಿದೆ, ಒಳ್ಳೆಯ ಒಂದು ಕಾರ್ಯ ಆಗಿದೆ, ಒಂದು ಸಮುದಾಯ ಭವನ ಸಿಕ್ಕಿದೆ. ಅಂದರೆ ನಾವು ಅವರಿಗೆ ಕರೆಸಿ ಅವರ ಮುಖಾಂತರ ಉದ್ಘಾಟನೆ ಮಾಡಬೇಕು. ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು, ಎಲ್ಲ ಪಕ್ಷದ ಅಧ್ಯಕ್ಷರುಗಳನ್ನು ಅವತ್ತು ಆಹ್ವಾನ ಮಾಡಿ ಕೆಲವೊಂದು ವಿವಿಧ ಸಮುದಾಯದ ಅಧ್ಯಕ್ಷರುಗಳನ್ನು, ಸಮಾಜ ಮುಖಂಡರನ್ನು ಕರೆದು ನಾವು ಇದೇ ಜೂನ್ 2ನೇ ವಾರದಲ್ಲಿ ಆ ಮುಖಂಡರ ಗೌರವಾನ್ವಿತ ಮುಖಂಡರ ಒಂದು ದಿನಾಂಕವನ್ನು ಸೂಚಿತ ಪ್ರಕಾರ 2ನೇ ವಾರದಲ್ಲಿ ಕೊಡ್ತೀನಿ ಅಂತಕ್ಕಂಥ ಭಾವನೆ ನಮಗಿದೆ. ಅದಕ್ಕಾಗಿ ನಾವು ಅವತ್ತು ಈ ಕಾರ್ಯಕ್ರಮದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾವು ಅಡಿಗಲ್ಲ ಸಮಾರಂಭ ಆದ ನಂತರ ಲೋಕಾರ್ಪಣೆ ಮಾಡೋಷ್ಟೇ ಒಂದು ಇದರಲ್ಲಿ ಅವರನ್ನು ಖರ್ಚು ಮಾಡಬೇಕಂಥೇಳಿ ತಮ್ಮ ಮುಖಾಂತರ ನಮ್ಮ ಜನಗಳಿಗೆ ಮತ್ತು ಸಿದ್ದರಾಮೇಶ್ವರ ಅಭಿಮಾನಿಗಳಿಗೆ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಈ ಒಂದು ಮುಖಾಂತರ ಕರೆ ಕೊಡುವ ಸಲುವಾಗಿ
ತಮ್ಮ ಒಂದು ಮುಖಾಂತರ ಈ ಪ್ರಚಾರ ಮತ್ತು ಅವರಿಗೆ ತಿಳುವಳಿಕೆ ಬರಲಿ, ಅವರಿಗೆ ಪರಿಚಯ ಆಗಲಿ ಅಂತ ತಿಳ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು.